1970ರಲ್ಲಿ ಈ ಕಾರ್ಗಿಲ್ ಯುದ್ಧ ನಡೆದಾಗ ನಾನು ಇನ್ನು ಡಿಗ್ರಿಯಲ್ಲಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿದ್ದೆ. ಆದ್ರೆ ಈ ಯುದ್ಧದ ಬಗ್ಗೆ ನಾನು ಅವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನಾನು ತಯಾರಿ ಮಾಡ್ತಾ ಇದ್ದೆ. ದಿನನಿತ್ಯ ಪತ್ರಿಕೆಗಳನ್ನು ಓದುವುದು ನನ್ನ ದಿನಚರಿ ಆಗಿತ್ತು. ದಿನನಿತ್ಯ ಪತ್ರಿಕೆಗಳಲ್ಲಿ ಈ ಕಾರ್ಗಿಲ್ ಯುದ್ಧದ ಅತ್ಯಂತ ರಕ್ತಸಿಕ್ತವಾದ ವರ್ಣನೆಗಳೆಲ್ಲ ಬರ್ತಾ ಇತ್ತು. ನಮ್ಮ ದೇಶದ ಮೇಲೆ ಅತಿಕ್ರಮಣ ಮಾಡಿರೋ ಬಗ್ಗೆ, ಅದನ್ನ ನಿವಾರಿಸಲಿಕ್ಕೆ ನಮ್ಮ ದೇಶದ ಹಲವಾರು ಸೈನಿಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಬಗ್ಗೆ ದಿನನಿತ್ಯವೂ ಆ ವರದಿಗಳನ್ನು ಓದಿ ನಾನು ಅತ್ಯಂತ ಪ್ರಭಾವಿತನಾಗಿದ್ದೆ. ಅದು ವಿಶೇಷವಾಗಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಅವರ ಒಂದು ಕಥೆ ಬಹಳ ನನಗೆ ಮೋಹಕವಾಗಿತ್ತು, ಬಹಳ ಇನ್ಸ್ಪೈರ್ ಮಾಡಿತು, ಬಹಳ ಪ್ರೇರಣೆ ನೀಡಿತು. ಹೀಗಾಗಿ ಬಹುಶಃ ಆ ವರ್ಷ ನಾನು ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಪರೀಕ್ಷೆ ತೆಗೆದುಕೊಂಡೆ. ದೇವರ ಆಶೀರ್ವಾದ ಮತ್ತು ನನ್ನ ಅದೃಷ್ಟ, ನಾನು ಪರೀಕ್ಷೆಯಲ್ಲಿ ತೇರ್ಗಡೆ ಆದೆ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಆದೆ. ನಂತರ ಆರ್ಮಿಯಲ್ಲಿ ಅಧಿಕಾರಿಯಾಗಿ, ಆಫೀಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ಅದು ನನ್ನ ಅದೃಷ್ಟಕ್ಕೆ ನನ್ನ ಟ್ರೈನಿಂಗ್ ಅವಧಿ ಮುಗಿದ ಮೇಲೆ ನನ್ನ ಫಸ್ಟ್ ಪೋಸ್ಟಿಂಗ್ ನಾನು ಮಾಡಿದ್ದೆ ಡ್ರಾಸ್ ಮತ್ತು ಕಾರ್ಗಿಲ್ ನಲ್ಲಿ. ಅದಕ್ಕೆ ನಾನು ಯಾವಾಗ್ಲೂ ಈ ಕಾರ್ಗಿಲ್ ಯುದ್ಧ ನನ್ನ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನ ನೀಡಿದ ಒಂದು ಘಟನೆ ಅಂತ ನಾನು ಅದನ್ನ ಬಹಳ ಭಾವನಾತ್ಮಕವಾಗಿ ನಾನು ಅದನ್ನ ನೆನಪಿಸ್ಕೊಳ್ತೇನೆ. ಬಹುಶಃ ಈ ಯುದ್ಧ ಆಗದೆ ಇದ್ರೆ ಬಹುಶಃ ನನ್ನ ಜೀವನ ಕ್ರಮನೂ ಸಹ ಬಹುಶಃ ಬದಲಿ ಆಗಿರ್ತಿತ್ತು ಅನ್ನೋ ಭಾವನೆ ಕೂಡ ನಂದಾಗಿದೆ. ಮುದ್ದು ಮಕ್ಕಳೇ, ಈ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಈ ಒಂದು ಪ್ರದೇಶದ ಸಂಕ್ಷಿಪ್ತ ಒಂದು ಇತಿಹಾಸದ ಪರಿಚಯ ನಿಮ್ಗೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ನೀವೆಲ್ಲ ಸಮಾಜ ವಿಜ್ಞಾನದ ಭೂಗೋಳದಲ್ಲಿ ನಮ್ಮ ಭಾರತ ದೇಶದ ನಕಾಶೆಯಲ್ಲಿ ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿವೆ ಅಂತ ನೀವೆಲ್ಲ ಬಹುಶಃ ಓದಿರ್ತೀರಿ. ಕಾಶ್ಮೀರ ರಾಜ್ಯ ಏನು ಕೇಂದ್ರಾಡಳಿತ ಪ್ರದೇಶ ಇದೆ, ಜಮ್ಮು ಮತ್ತು ಕಾಶ್ಮೀರ, ಆ ಒಂದು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳು ಇವೆ. ಎಲ್ಲಕ್ಕಿಂತ ದೊಡ್ಡ ಪರ್ವತ ಶ್ರೇಣಿ ಕಾರಾಕೋರಂ ಪರ್ವತ ಶ್ರೇಣಿ ಅಂತ, ಅದರ ನಂತರ ಝಾಂಸ್ಕರ್ ಪರ್ವತ ಶ್ರೇಣಿ ಅಂತ, ಅದರ ಕೆಳಗಡೆ ಪೀರ್ ಪಂಜಾಲ್ ಅಥವಾ ಶಿವಾಲಿಕ್ ಪರ್ವತ ಶ್ರೇಣಿ ಅಂತ ಇದೆ. ಈ ಪರ್ವತ ಶ್ರೇಣಿಗಳಂದ್ರೆ ಏನು? ಅತ್ಯಂತ ಬೃಹತ್ ಪರ್ವತ ಶ್ರೇಣಿಗಳು. ಸುಮಾರು 100ಕ್ಕಿಂತ ಹೆಚ್ಚು ಕಿಲೋಮೀಟರ್ ಹಿಡಿದಾಗಿರುವಂತಹ ಪರ್ವತ ಶ್ರೇಣಿಗಳು. ಒಂದು ಪರ್ವತ ಶ್ರೇಣಿಯಿಂದ ಇನ್ನೊಂದು ಪರ್ವತ ಶ್ರೇಣಿಗೆ ಹೋಗ್ಬೇಕಾದ್ರೆ ಕೆಲವು ನಿರ್ದಿಷ್ಟವಾದ ಪಾಸ್ಗಳ ಮುಖಾಂತರ ನಾವು ಹೋಗ್ಬೇಕಾಗ್ತದೆ. ಅದು ವಿಶೇಷವಾಗಿ ಝಾಂಸ್ಕರ್ ಕಣಿವೆ ಮತ್ತು ಕಾರಾಕೋರಂ ಪರ್ವತ ಶ್ರೇಣಿ ಅತ್ಯಂತ ಬೃಹತ್ ಪರ್ವತ, ಇಡೀ ಜಗತ್ತಿನಲ್ಲೇ ಅತ್ಯಂತ ಹಿರಿದಾದ ಪರ್ವತ ಶ್ರೇಣಿಗಳಿವೆಲ್ಲ. ಈ ಒಂದು ಪ್ರದೇಶದ ಮಧ್ಯೆ ಅಂದ್ರೆ ಕಾರಾಕೋರಂ ರೇಂಜ್ ಮತ್ತು ಈ ಝಾಂಸ್ಕರ್ ರೇಂಜ್ ನಡುವೆ ಈ ಒಂದು ಲೇ ಮತ್ತು ಕಾರ್ಗಿಲ್ ಕಣಿವೆ ಬರ್ತದೆ. 1947-48ರಲ್ಲಿ 1947 ಆಗಸ್ಟ್ 15ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡು ವಿಭಾಗ ಆದಾಗ ಈ ಪ್ರದೇಶ ನಮ್ಗೆ ಬಂತು. ಹೇಗೆ ಬಂತು ಅನ್ನೋದಕ್ಕೂ ಒಂದು ಸ್ವಾರಸ್ಯಕರ ಇತಿಹಾಸ ಇದೆ. ಬ್ರಿಟಿಷರು ಬಿಟ್ಟು ಹೋದಾಗ ಬಹುತೇಕ ಬ್ರಿಟಿಷ್ ಸಾಮ್ರಾಜ್ಯ ಏನಿತ್ತು ಅದೆಲ್ಲ ಭಾರತ ದೇಶ ಆಯಿತು. ಆದ್ರೆ ಸುಮಾರು 530ಕ್ಕೂ ಹೆಚ್ಚು ಸಣ್ಣ ಪುಟ್ಟ ರಾಜ್ಯಗಳಿದ್ದು ಅವುಗಳಿಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಲ್ಲಿ ಬ್ರಿಟಿಷರೊಂದು ಸ್ವಾತಂತ್ರ್ಯ ಕೊಟ್ಟಿದ್ರು. ನೀವು ಭಾರತವನ್ನು ಸೇರಬಹುದು, ಪಾಕಿಸ್ತಾನವನ್ನು ಸೇರಬಹುದು, ಇಲ್ಲದಿದ್ರೆ ಸ್ವತಂತ್ರವಾಗಿಯೂ ಉಳಿಬಹುದು ಅಂತ. ಅದರಲ್ಲಿ ಬಹಳಷ್ಟು ಜನ ತಾವು ಸ್ವತಂತ್ರ ಆಗಿ ಇರಬೇಕು ಅಂತಾನೆ ಭಾವಿಸಿದ್ರು. ಆದ್ರೆ ನಮ್ಮ ಮೊದಲನೇ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಚಾಣಾಕ್ಷತನದಿಂದ, ಅವರ ಅಗ್ರೆಸಿವ್ ಪರ್ಸುವೇಷನ್ ಇಂದಾಗಿ ಈ ಎಲ್ಲಾ ಸಾಮ್ರಾಜ್ಯಗಳು, ಈ ಎಲ್ಲಾ ರಾಜ್ಯಗಳು ಸೇರಿಕೊಂಡು ಭಾರತ ದೇಶ ರಚನೆ ಆಯಿತು. ಅದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಹರಿಸಿಂಗ್ ಅಂತ ಒಬ್ಬರು ಮಹಾರಾಜರಿದ್ರು. ಜಮ್ಮು ಕಾಶ್ಮೀರದಲ್ಲಿ ಬಹುಸಂಖ್ಯಾತ ಜನ ಮುಸ್ಲಿಂ ಧರ್ಮದವರಾಗಿದ್ರು. ಹಿಂದೂ ಧರ್ಮದ ಜನಸಂಖ್ಯೆ ಕಡಿಮೆ. ಹೀಗಾಗಿ ಪಾಕಿಸ್ತಾನ ಈ ಬಹುಸಂಖ್ಯಾತ ಮುಸ್ಲಿಂ ಪ್ರಾಂತ್ಯವನ್ನ ತಾನು ತೆಗೆದುಕೊಳ್ಬೇಕು ಅಂತ ಹೊಣಿಕೆ ಮಾಡಿತ್ತು. 1947 ಆಗಸ್ಟ್ 15 ಸ್ವಾತಂತ್ರ್ಯ ನಂತರ 1948ರಲ್ಲಿ ಇದು ನಮಗೆ ಸೇರ್ತದೆ ಅಂತ ಗೊತ್ತಾದ ತಕ್ಷಣ ಅವ್ರೇನ್ ಮಾಡಿದ್ರು, ಜಮ್ಮು ಕಾಶ್ಮೀರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಲ್ಲಿಂದನೇ ಪಾಕಿಸ್ತಾನಕ್ಕೆ ಈ ಜಮ್ಮು ಕಾಶ್ಮೀರವನ್ನ ಪಡೆದುಕೊಳ್ಬೇಕು, ತಾನು ತೆಗೆದುಕೊಳ್ಬೇಕು, ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಆಸೆ ಹುಟ್ಟುಬಿಡ್ತು. ತದನಂತರ ಭಾರತ ಮತ್ತು 1948ರಲ್ಲಿ ನಾವು ಅವ್ರನ್ನ ತಡೆದಿವಿ. ನಾವು ಆ ಒಂದು ಸಂಘರ್ಷದಲ್ಲಿ ಪಾಕಿಸ್ತಾನ ಶ್ರೀನಗರ್ ವರೆಗೆ ಬಂದಿತ್ತು, ಆದ್ರೆ ಅವ್ರನ್ನ ಹಿಮ್ಮೆಟ್ಟಿಸಿದ್ವಿ. ಆದ್ರೆ ವಿಶ್ವಸಂಸ್ಥೆಯ ಒಂದು ಮಧ್ಯಸ್ಥಿಕೆಯಿಂದ ಅದೊಂದು ಲೈನ್ ಆಫ್ ಕಂಟ್ರೋಲ್ ಅಂತ ಆಯ್ತು. ಈ ಲೈನ್ ಆಫ್ ಕಂಟ್ರೋಲ್ ಏನಿದೆ ಇದು ಜಮ್ಮು, ಪೂಂಚ್ ಹೀಗೆ ಮುಂದುವರೆದು ಈ ಕಾರಾಕೋರಂ ಮತ್ತು ಝಾಂಸ್ಕರ್ ರೇಂಜ್ ನಡುವೆ ಏನೋ ಒಂದು ನದಿ ಇದೆ. ಆ ನದಿಯ ಶ್ಲೋಕ್ ನದಿ ಅಂತ ಹೇಳ್ತಾರೆ. ಆ ನದಿಯ ಮುಖಾಂತರ ಅದು ಲೇವರೆಗೆ ಹೋಗ್ತದೆ.
ಆ ಒಂದು ಏನು ಕಣಿವೆ ಇದೆ ಅಲ್ಲಿ ಒಂದು ನ್ಯಾಷನಲ್ ಹೈವೇ ಇದೆ, ರಾಷ್ಟ್ರೀಯ ಹೆದ್ದಾರಿ ಇದೆ. ಅದೊಂದೇ ದಾರಿ ಲೇ ಮುಟ್ಲಿಕ್ಕೆ. ಸಾಮಾನ್ಯವಾಗಿ ಏರೋಪ್ಲೇನ್ ಇಂದ ಹೋಗ್ಬೋದು, ಆದ್ರೆ ಮೊದಲು ಅಲ್ಲಿ ಹೋಗ್ಬೇಕಂದ್ರೆ ಕೇವಲ ಇದೇ ಒಂದು ದಾರಿಯಿಂದ ಹೋಗ್ಬೇಕಾಗಿತ್ತು. ಪಾಕಿಸ್ತಾನದ ಒಂದು ಹೊಣಿಕೆ ಏನಾಯ್ತಂದ್ರೆ, ಈ ಒಂದು ಹೆದ್ದಾರಿಯನ್ನ ನಾವು ತಡೆದ್ರೆ, ಈ ಒಂದು ಹೆದ್ದಾರಿಯನ್ನ ನಾವು ಮುಚ್ಚಿಬಿಟ್ರೆ, ಭಾರತಕ್ಕೆ ಅಲ್ಲಿ ಮುಟ್ಟಕ್ಕೆ ಆಗದೆ ಹೋಗೋ ರೀತಿ ಮಾಡಿದ್ರೆ ಈ ಎಲ್ಲಾ ಪ್ರಾಂತ ನಮ್ದು ಆಗ್ಬಿಡ್ತದೆ ಅಂತ. ಆ ಒಂದು ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತಂದ್ರೆ, ಈ ಎಲ್ಲ ಏನು ಪರ್ವತ ಶ್ರೇಣಿಗಳಿವೆ ಇವೆಲ್ಲ ಸುಮಾರು 4800 5600 ಮೀಟರ್ ಎತ್ತರ, ಅಂದ್ರೆ ಸರಿಸುಮಾರು 16,500ದಿಂದ 17,500 ಅಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿವೆ. ಅಲ್ಲಿ ಬಹುತೇಕ ಶ್ರೇಣಿಗಳು ವರ್ಷದ 12 ತಿಂಗಳು ಹಿಮಚ್ಛಾದಿತವಾಗಿರ್ತದೆ. ಅಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ -50 -55 ವರೆಗೂ ಹೋಗ್ತದೆ. ಬೇಸಿಗೆ ಕಾಲದಲ್ಲಿಯೂ ಸಹ ಮಧ್ಯಾಹ್ನದ ಬಿಸಿಲಿದ್ದಾಗೂ ನಾವು -5 ಡಿಗ್ರಿ -4 ಡಿಗ್ರಿ ನಾವು ಅದನ್ನ ಅನುಭವಿಸ್ತೀವಿ. ಅಂತ ಒಂದು ವಿಷಮ. ಅಷ್ಟೇ ಅಲ್ಲ, ಆ ಎತ್ತರ ಪ್ರದೇಶಗಳಲ್ಲಿ ಆಮ್ಲಜನಕ ಪ್ರಮಾಣನೂ ಬಹಳ ಕಡಿಮೆ. ನೀವೆಲ್ಲ ಬಹುಶಃ ಚಿತ್ರಗಳಲ್ಲಿ ಅದೆಲ್ಲ ನೋಡಿರ್ತೀವಿ. ಇದು ಮೌಂಟ್ ಎವರೆಸ್ಟ್ ಏರುವವರು ಒಂದು ಆಕ್ಸಿಜನ್ ಸಿಲಿಂಡರ್ ತೆಗೆದುಕೊಂಡು ಏರ್ತಾರೆ. ಯಾಕೆ? ಮೇಲೆ ಹೋದಂತೆ ಆಮ್ಲಜನಕ ವಿರಳ ಆಗ್ತದೆ. ಇವೆಲ್ಲ ಸುಮಾರು 4800 ಅಡಿಗಿಂತ ಎತ್ತರ ಇರುವ ಪರ್ವತ ಶ್ರೇಣಿಗಳಾಗಿದ್ದರಿಂದ ಅಲ್ಲಿ ಆಮ್ಲಜನಕದ ವಿರಳತೆಯಿಂದ ಬಹಳ ಬೇಗ ಆಯಾಸ ಆಗ್ತದೆ. 4 ಹೆಜ್ಜೆ ನಡೆದರೆ ನಿಂತು ಜೋರಾಗಿ ಶ್ವಾಸ ತೆಗೆದುಕೊಳ್ಬೇಕು ಅಂತ ಭಾವನೆ ಆಗ್ತದೆ. ಅಲ್ಲಿ ನಡೆದಾಡುವುದೇ ಕಷ್ಟ. ಅಂತಹದ್ರಲ್ಲಿ ನಮ್ಮ ಸೈನಿಕರು, ನಮ್ಮ ಭಾರತೀಯ ಸೈನ್ಯದ ಸೈನಿಕರು ದಿನದ 24 ಗಂಟೆ ಕಣ್ಣಿಗೆ ಕಣ್ಣಿಟ್ಟು ಎವೆ ಇಕ್ಕದೆ ನಮ್ಮ ರಾಷ್ಟ್ರವನ್ನ ಅವರು ರಕ್ಷಣೆ ಮಾಡ್ತಾರೆ. ಯಾರಾದ್ರೂ ನುಗ್ಗಿ ಬಂದ್ರೆ ಅವರನ್ನ ಮಟ್ಟ. ನನ್ನ ಅದೃಷ್ಟಕ್ಕೆ 2001ರಿಂದ 2003ವರೆಗೆ ನಾನು ಅದೇ ಪ್ರದೇಶದಲ್ಲಿ ಕಾರ್ಯನಿರತನಾಗಿದ್ದೆ. ಎಲ್ಲಿ ಕಾರ್ಗಿಲ್ ವಾರ, ಈ ಕಾರ್ಗಿಲ್ ಯುದ್ಧ ಎಲ್ಲೆಲ್ಲಿ ಆಯಿತು ಆ ಪ್ರದೇಶವನ್ನೆಲ್ಲ ನಾನು ತಿರುಗಾಡಿ ನೋಡಿ ಬಂದಿದ್ದೇನೆ. ಮಸ್ಕೋ ಕಣಿವೆ ಇದೆ, ಡ್ರಾಸ್ ಕಣಿವೆ ಇದೆ, ಕಾರ್ಗಿಲ್ ಕಣಿವೆ ಇದೆ, ಆಮೇಲೆ ಬಟಾಲಿ ಕಣಿವೆ ಇದೆ. ಈ 4 ಕಣಿವೆಗಳಲ್ಲಿ ಬಹಳ ಘನಘೋರ ಯುದ್ಧ ಆಯಿತು. ನಮ್ಮ ದೇಶದ ಸುಮಾರು 527 ಜನ ಅಧಿಕಾರಿ ಮತ್ತು ಸೈನಿಕರು ಮೃತರಾದ್ರೆ, ಪಾಕಿಸ್ತಾನದ ಸುಮಾರು 1200 ಜನ ಸೈನಿಕರು ಮೃತರಾದರು ಅಂತ ಅಂಕಿಅಂಶಗಳು ಹೇಳ್ತು. ಆಗ ಏನಾಯ್ತು ಅಂತ ನಿಮ್ಗೆ ಹೇಳ್ತೇನೆ. 1998ರ ಫೆಬ್ರವರಿಯಲ್ಲಿ, ಅಂದ್ರೆ ಈ ಒಂದು ವರ್ಷಕ್ಕಿಂತ ಮುಂಚೆ, ಪಾಕಿಸ್ತಾನ ಮತ್ತು ಭಾರತ ದೇಶ ಒಳ್ಳೆ ಸೌಹಾರ್ದಯುತವಾದ ಸಂಬಂಧಗಳನ್ನ ಬೆಳೆಸ್ಕೊಳ್ಬೇಕು, ನೆರೆಹೊರೆಯವರು ಅಕ್ಕಪಕ್ಕದ ರಾಷ್ಟ್ರ ಆಗಿರೋದ್ರಿಂದ ಒಳ್ಳೆ ಬಾಂಧವ್ಯ ಇರಬೇಕು, ವಾಣಿಜ್ಯ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನುವ ಒಂದು ಕನಸಿನಿಂದೊಳಗೆ ಇವೆರಡು ದೇಶಗಳು ಒಂದು ಒಪ್ಪಂದಕ್ಕೆ ಸಹಿ ಮಾಡಿದ್ವು. ಬಹಳ ಹಿಸ್ಟಾರಿಕ್ ಒಪ್ಪಂದ ಅದು. ನಮ್ಮ ದೇಶದ ಅಂದಿನ ಪ್ರಧಾನಮಂತ್ರಿ ಆಗಿರುವ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಅನ್ನ ತೆಗೆದುಕೊಂಡು ದೆಹಲಿಯಿಂದ ಲಾಹೋರ್ಗೆ ಹೋಗಿ, ಲಾಹೋರಿಂದ ಪಾಕಿಸ್ತಾನ ಇಸ್ಲಾಮಾಬಾದ್ಗೆ ಹೋಗಿ ಅಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಅದು ಲಾಹೋರ್ ಡಿಕ್ಲರೇಷನ್ ಅಂತ ಫೇಮಸ್ ಆಗಿದೆ. ಅದಕ್ಕಿಂತ ಮುಂಚೆ ನವಾಜ್ ಶರೀಫ್ ಸಹ ಭಾರತಕ್ಕೆ ಬಂದಿದ್ರು. ಹೀಗೆ ಒಂದು ಒಳ್ಳೆಯ ಸಂಬಂಧ ಬೆಳೆದು ಬರಬೇಕು ಅನ್ನೋ ಆಸೆಯೊಂದಿಗೆ ಭಾರತ ಪ್ರಯತ್ನ ಮಾಡ್ತಾ ಇತ್ತು. ಈ ಏನು ಕಾರ್ಗಿಲ್ ಯುದ್ಧ ಆಯಿತು, ಯುದ್ಧ ಹೇಗೆ ಆಯಿತು ಅಂತ ಹೇಳ್ತೇನೆ. ಏನು ಪರ್ವತ ಶ್ರೇಣಿಗಳಿದೆಯಲ್ಲ, ಇದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ. ಈ ಕಡೆ ಪರ್ವತದ ಮೇಲೆ ನಮ್ಮ ಪೋಸ್ಟ್ಗಳಿದ್ರೆ, ಆ ಕಡೆ ಪರ್ವತದ ಮೇಲೆ ಪಾಕಿಸ್ತಾನದ ಪೋಸ್ಟ್ಗಳಿವೆ. ಅವೆರಡರ ನಡುವೆ ಒಂದು ಆಳವಾದ ಕಂದಕ ಇರ್ತದೆ. ನಾವು ಅವರು ಯಾವಾಗಲೂ ಕಾಯ್ತಾ ಇರ್ತೇವೆ. ಆದ್ರೆ 1999ಕ್ಕಿಂತ ಮುಂಚೆ ಈ ಏನು ಪೋಸ್ಟ್ಗಳಿತ್ತು, ಅದು ವಿಶೇಷವಾಗಿ ಚಳಿಗಾಲದಲ್ಲಿ ಬಹಳ ಸ್ನೋಫಾಲ್ ಆಗ್ತದೆ. ನನ್ನ ಫಸ್ಟ್ ಸ್ನೋಫಾಲ್ ನನಗೆ ನೆನಪಾಗ್ತಾ ಇದೆ, ನನಗೆ ಮೈ ರೋಮಾಂಚನ ಆಗ್ತದೆ. ನನ್ನ ಫಸ್ಟ್ ಸ್ನೋಫಾಲ್ ಸುಮಾರು 8 ಅಡಿ ಆಗಿತ್ತು. ನಾನು ಬಂಕರ್ನಲ್ಲಿದ್ದೆ. ನನಗೆ ರಾತ್ರಿ ಗೊತ್ತಾಯ್ತು ಸ್ನೋಫಾಲ್ ಸ್ಟಾರ್ಟ್ ಆಯ್ತು ಅಂತ. ಮುಂಜಾನೆ ಎದ್ದು ಹೊರಗೆ ಬಂದ್ರೆ, ಬಾಗಿಲು ತೆಗೆದ್ರೆ ಹೊರಗೆಲ್ಲ ನನ್ನ ಬಂಕರ್ ಇಡೀ ಒಂದು 8 ಅಡಿವರೆಗೆ ಸ್ನೋ ಮುಚ್ಚಿ ಹೋಗಿತ್ತು. ಅಷ್ಟು ಸ್ನೋಫಾಲ್ ಆಗ್ತದೆ. ಸೊ ಹೀಗಾಗಿ 1999ಕ್ಕಿಂತ ಮುಂಚೆ ಚಳಿಗಾಲದಲ್ಲಿ ನಮ್ಮ ಸೈನಿಕರು ತಮ್ಮ ಪೋಸ್ಟ್ ಗಳನ್ನ ಖಾಲಿ ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿ ಹತ್ರ ಇರೋ ತಮ್ಮ ಸೇನಾ ನೆಲೆಗಳಿಗೆ ವಾಪಸ್ ಆಗ್ತಾರೆ. ಪಾಕಿಸ್ತಾನದವರು ಕೂಡ ಅವರು ತಮ್ಮ ಆ ಕಡೆ ಪ್ರಾಂತ ಇದೆ, ಸ್ಕರ್ದು ಪ್ರಾಂತ ಇದೆ, ಸ್ಕರ್ದು ಪ್ರದೇಶ ಇದೆ, ಸ್ಕರ್ದು ಅಂತ ಪಟ್ಟಣ ಇದೆ, ಆ ಕಡೆ ಅವರು ಪಾಕಿಸ್ತಾನದವರು ಹೋಗ್ತಾ ಇದ್ರು. ಇವೆಲ್ಲ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಯಾವಾಗ ನಾವು ಸಹೋದರತ್ವ ಶಾಂತಿಯ ಭಾಷಣ ಮಾಡ್ತಿದ್ವಿ, ಪಾಕಿಸ್ತಾನ ಜೊತೆ ಒಳ್ಳೆ ಸಂಬಂಧ ಮಾಡ್ಕೋಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಅಲ್ಲಿವರೆಗೆ ಹೋಗಿದ್ರು, ಅದೇ ಸಮಯಕ್ಕೆ ಅಲ್ಲಿಯ ಮಿಲಿಟರಿ ಜನರಲ್ ಇದ್ರು ಪರ್ವೇಜ್ ಮುಷರಫ್ ಅವರು
ಅವರು ನಮ್ಮ ದೇಶದ ಬೆನ್ನ ಹಿಂದೆ ಚೂರಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಒಳ್ಳೇದಾಗ್ಲಿ ಅಂತ ಆದ್ರೆ ಆದ್ರೆ ಅವರು ಕೆಟ್ಟದ್ದು ಬಯಸಿ ಅವರು ಮುಂದೆ ಬರ್ತಾ ಇದ್ರು. ಈ ಒಂದು ಚಳಿಗಾಲದಲ್ಲಿ 1998 ಏನೋ ಚಳಿಗಾಲ ಇತ್ತು. ಆ ಚಳಿಗಾಲದಲ್ಲಿ ಚಳಿಗಾಲ ಮುಗಿದ ಕೂಡಲೇ ಫೆಬ್ರವರಿ 1999 ಆ ಸಮಯದಲ್ಲಿ ನಾವು ಪೋಸ್ಟ್ಗೆ ಹೋಗೋಕ್ಕಿಂತ ಮುಂಚೆನೆ ಪಾಕಿಸ್ತಾನ ಏನ್ ಮಾಡ್ತು, ಸುಮಾರು ಒಂದು 800ರಿಂದ 1000 ಜನ ಸೈನಿಕರನ್ನ ನಮ್ಮ ಪೋಸ್ಟ್ ಗಳಿಗೆ ಕಳಿಸ್ಬಿಟ್ಟಿತ್ತು. ನಿಯಂತ್ರಣ ರೇಖೆ ದಾಟಿಸಿ ನಮ್ಮ ದೇಶದ ಗಡಿ ಭಾಗದ ಒಳಗೆ ಬಂದಿದ್ರು. ಇದೇನಾಯ್ತು, ಅವರೆಲ್ಲ ಬಂಕರ್ಗಳನ್ನ ತಯಾರು ಮಾಡ್ಕೊಂಡ್ಬಿಟ್ರು. ನಮ್ದು ಹೆಂಗಿರ್ತಿತ್ತು ಬಂಕರ್, ಪಾಕಿಸ್ತಾನ ಕಡೆ ಏನ್ ಮಾಡೋರಿಗೆ ಅವ್ರೇನ್ ಮಾಡಿದ್ರು, ಅದನ್ನ ಚೇಂಜ್ ಮಾಡಿ ನಮ್ಮ ದೇಶದ ಕಡೆ ಬಂದೂಕುಗಳನ್ನ ತೋಪುಗಳನ್ನ ಹಾರಿಸುವಂತೆ ವ್ಯವಸ್ಥೆ ಮಾಡಿಕೊಟ್ರು. ಮುಂದೆ 1 ವರ್ಷಕ್ಕೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನ ಕೆರೋಸಿನ್ ಅನ್ನ ಸಪ್ಲೈ ಮಾಡ್ಕೊಂಡ್ರು. ಅದಕ್ಕೆ ಬೇಕಾದಷ್ಟು ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನೆಲ್ಲ ತರಿಸಿಕೊಂಡಿಟ್ಟು ಸಾಮಾನ್ಯವಾಗಿ ನಾವು ಮೇವರೆಗೆ ನಾವು ವಾಪಸ್ ಅಲ್ಲಿ ಹೋಗ್ತಾ ಇರಲಿಲ್ಲ. ಆದ್ರೆ ಮೇ 3ನೇ ತಾರೀಕು 1999ಕ್ಕೆ ಬಟಾಲಿಕ್ ಪ್ರದೇಶದಲ್ಲಿ ಕುರಿ ಕಾಯ್ಲಿಕ್ಕೆ ಹೋಗಿರ್ತಾರಲ್ಲ ಜನ, ಅಲ್ಲಿ ಜನ ಇದ್ದಾರೆ. ಕಾರ್ಗಿಲ್ ಒಂದು ಜಿಲ್ಲೆ, ಈಗ ಲೇಹ್ ಒಂದು ಜಿಲ್ಲೆ, ದ್ರಾಸ್ ಒಂದು ತಾಲೂಕು ಪಟ್ಟಣ, ಅಲ್ಲೆಲ್ಲ ಜನ ಇದ್ದಾರೆ. ಅವರೆಲ್ಲ ಕುರಿ ಕಾಯ್ಲಿಕ್ಕೆ ಪರ್ವತಗಳ ಮೇಲೆ ಹೋಗ್ತಾರೆ. ಎಲ್ಲೆಲ್ಲಿ ಹಸಿರು ಇರ್ತದೆ ಅಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಅವರು ಈ ಪಾಕಿಸ್ತಾನದ ಸೈನಿಕರನ್ನ ನಮ್ಮ ಭಾರತ ದೇಶದ ಪೋಸ್ಟ್ ಗಳಲ್ಲಿ ನೋಡಿದ್ರು. ಅವ್ರು ಬಂದು ಈ ವಿಷಯ ಸುದ್ದಿ ಹೇಳಿದ್ರು. ಅದನ್ನ ಕನ್ಫರ್ಮ್ ಮಾಡ್ಬೇಕಂದ್ರೆ ಒಂದು ದಿವಸ 2 ದಿವಸ ಟೈಮ್ ತಗೊಳ್ದು ಮೇ 5ಕ್ಕೆ ನಮಗೆ ಗೊತ್ತಾಯ್ತು ನಮ್ಮ ಪೋಸ್ಟ್ ಗಳಲ್ಲಿ ಪಾಕಿಸ್ತಾನದ ಸೈನಿಕರು ಇದ್ದಾರೆ ಅಂತ. ಆಗ ಆಶ್ಚರ್ಯ ಆಯ್ತು. ಮಾತುಕತೆ ಸಹ ನಡೀತಾ ಇತ್ತು. ಪಾಕಿಸ್ತಾನ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ ಇದು ಯಾರು ಅಂತ. ಬಹುಶಃ ಅವರು ಕಾಶ್ಮೀರದ ಯುವ ಜನಾಂಗದವರು, ಯುವಕರು ಇರಬೇಕು, ಅವರು ಮಿಲಿಟೆಂಟ್ಸ್ ಇರಬೇಕು, ಟೆರರಿಸ್ಟ್ ಇರಬೇಕು, ಅವರು ಬಂದು ಕುಳಿತಿದ್ದಾರೆ, ನಮ್ಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಅವರು ವಾದ ಮಾಡ್ತಾ ಇದ್ರು. ಆದ್ರೆ ನಮ್ಗೆ ನಿಶ್ಚಯ ಆಗ್ಬೇಕಾದ್ರೆ ಫಸ್ಟ್ ನಾವು ಸೌರಭ್ ಕಾಲಿಯಾ ಅಂತ ಒಬ್ರು ಆಫೀಸರ್, ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ ಒಬ್ರು ಆಫೀಸರ್ ಒಂದು ತುಕಡಿಯನ್ನ ಈ ಬಗ್ಗೆ ನಾವು ಸರ್ವೆಲೆನ್ಸ್ ಮಾಡ್ಲಿಕ್ಕೆ ಕಳಿಸ್ಕೊಟ್ಟಿದ್ವಿ. ಅವರಿಗೆ ಅದು ಹೊಸ ಪ್ರದೇಶ, ಅಷ್ಟು ಜಾಗ್ರಫಿ ಮಾಹಿತಿ ಇರಲಿಲ್ಲ. ಆದ್ರೂ ಅವರು ತಮ್ಮ ಟ್ಯಾಕ್ಟಿಕ್ಸ್ ಒಂದಿಗೆ ಚಾಕಚಕ್ಯತೆಯೊಂದಿಗೆ ಪರಿಶೀಲನೆ ಮಾಡ್ತಾ ಹೋದಾಗ ಅವ್ರನ್ನ ಒಳಗೆ ಬರೋಕೆ ಬಿಟ್ಟು ಆಮೇಲೆ ಅವ್ರನ್ನ ಎಲ್ಲ ಕಡೆಯಿಂದ ಸುತ್ತುವರೆದು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಅವರ ಸೈನಿಕ ತಂಡ ಏನಿತ್ತು 10 ಜನರ ತಂಡ, ಅವ್ರನ್ನೆಲ್ಲ ಹಿಡಿದು ಅವರು ಫೈರ್ ಮಾಡಿದ್ರು. ಶಸ್ತ್ರಾಸ್ತ್ರ ಮುದ್ದುಕೊಂಡು ಇರುವವರಿಗೆ ಫೈರ್ ಮಾಡಿದ್ರು. ಆಮೇಲೆ ಅವರು ಬಲವಂತವಾಗಿ ಹಿಡಿದ್ರು. ಅವರಿಗೆ ಚಿತ್ರಹಿಂಸೆ ಕೊಟ್ರು. ಯಾವ ತರ ಚಿತ್ರಹಿಂಸೆ ಕೊಟ್ರು ಅನ್ನೋದಕ್ಕೆ ಅದನ್ನು ಕೇಳಿದ್ರೆ, ಅದ್ರ ಬಗ್ಗೆ ಓದಿದ್ರೆ ಮೈ ಜೂಮ್ ಅಂತ. ಯಾವ ದೇಶದ ಸೈನಿಕರು ಇಷ್ಟು ಕ್ರೂರವಾಗಿ, ಇಷ್ಟು ಬರ್ಬರವಾಗಿ ಅವರು ನಡವಳಿಕೆ ತೋರಿಸುವುದಿಲ್ಲ. ಆದ್ರೆ ಈ ಪಾಕಿಸ್ತಾನದ ಸೈನಿಕರು ಅವರ ಉಗುರುಗಳನ್ನ ಕಿತ್ತಿದ್ರು, ಬೆರಳುಗಳನ್ನ ಕಟ್ ಮಾಡಿದ್ರು, ನಾಲಿಗೆ ಕಟ್ ಮಾಡಿದ್ರು, ತುಟಿಗಳನ್ನ ಹೊಂದು ಬಿಟ್ಟಿದ್ರು, ಕಣ್ಣುಗಳಿಂದ ಬುಟ್ಟೆಗಳನ್ನ ಕಿತ್ತಿ ಹಾಕಿದ್ರು, ಪೂರ್ತಿ ಮೈಯನ್ನೆಲ್ಲ ಸುಟ್ಟಿದ್ರು, ಸಿಗರೇಟ್ ಬಟ್ಟೆಯಿಂದ ಸುಟ್ಟಿದ್ರು ಅಂತ. ಇಂಥ ಒಂದು ಬರ್ಬರವಾದ ಚಿತ್ರಹಿಂಸೆಗೆ ಅವರೆಲ್ಲ ತಮ್ಮ ಪ್ರಾಣ ಕೊಟ್ಟರು. ಮುಂದೆ ನಮಗೆ ಪಕ್ಕ ಮಾಹಿತಿ ಆಯಿತು ಇಲ್ಲಿ ಪಾಕಿಸ್ತಾನದವರು ಇದ್ದಾರೆ ಅಂತ. ಮೇ 10ನೇ ತಾರೀಕು 1999 ಈ ಒಂದು ಆಕ್ರಮಣ ಇದೆ, ಅದನ್ನ ತೆಗೆದು ಹಾಕಬೇಕು ಅಂತ ನಮ್ಮ ದೇಶ ನಿರ್ಧಾರ ಮಾಡಿತು. ಅವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರು, ಡಿಫೆನ್ಸ್ ಮಿನಿಸ್ಟರ್, ಇವೆಲ್ಲ ಬಹುಶಃ ಕೇಳಿರ್ಲಿಕ್ಕಿಲ್ಲ, ಮಕ್ಕಳು ಕೇಳಿರ್ಲಿಕ್ಕಿಲ್ಲ, ದೊಡ್ಡವರು ಕೇಳಿರ್ಬೋದು, ಜಾರ್ಜ್ ಫರ್ನಾಂಡಿಸ್ ಅವರು. ಅವಾಗ ನಮ್ಮ ಆರ್ಮಿ ಜನರಲ್ PP ಮಲಿಕ್ ಅವರು, ಅವರೊಂದು ಬಹಳ ಅದ್ಭುತ ಪುಸ್ತಕ ಬರೆದಿದ್ದಾರೆ ಕಾರ್ಗಿಲ್ ಅಂತ. ದಯವಿಟ್ಟು ಯಾರಿಗೆ ಆಸಕ್ತಿ ಇದೆ ಈ ಯುದ್ಧದ ಬಗ್ಗೆ ತಿಳ್ಕೊಳ್ಬೇಕು, ಈ ಸೈನಿಕರ ಪರಾಕ್ರಮ, ಅವರ ತ್ಯಾಗ, ಅವರ ಬಲಿದಾನ, ಯಾವ ಪ್ರೇರಣೆ ಅವರಿಗೆ ಬಂದಿದ್ರು ಅನ್ನೋದನ್ನ ಓದ್ಬೇಕು ಅಂದ್ರೆ ದಯವಿಟ್ಟು ಈ ಪುಸ್ತಕ ಮಕ್ಕಳು ಓದ್ಬೇಕು ಅಂತ ನಾನು ಹೇಳ್ತೇನೆ. ಅಥವಾ ಶಿಕ್ಷಕರು ಯಾರಾದ್ರೂ ಇದ್ರಿ, ದಯವಿಟ್ಟು ಈ ಪುಸ್ತಕ ಓದಿ ಅದರ ಸಾರಾಂಶ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳಿಗೆ ದೇಶ ಸೇವೆಯ ಸಂಕಲ್ಪ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಮುಂದೆ ಆಪರೇಷನ್ ವಿಜಯ್ ಸ್ಟಾರ್ಟ್ ಆದಾಗ ಇಮಿಡಿಯೇಟ್ಲಿ ನಮ್ಮ ಸೈನ್ಯ, ನಮ್ಮ ವಾಯುಸೇನಾ, ಅಂದ್ರೆ ಏರ್ ಫೋರ್ಸ್ ಮತ್ತೆ ಆರ್ಮಿ ಎಲ್ಲ ಕೂಡಿ ಇವರನ್ನ ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಪ್ರಾರಂಭ ಆಯಿತು. ಬಹಳ ಕಷ್ಟದ ಪ್ರಯತ್ನ ಆಗಿತ್ತು. ಯಾಕಂದ್ರೆ ಅವರಿಗೆ ಬಹಳ ಸರಳ, ಅವರು ಪರ್ವತದ ಮೇಲೆ ಕುಳಿತಿದ್ರು. ಒಂದೊಂದು ಕಡೆ ಸುಮಾರು 500-600 ಅಡಿಯ ಎತ್ತರವಾದ ಹಿಂಗ ಕೋಟೆ ತರ ಕಟ್ಟದಂತ ಒಂದು ಪರ್ವತಗಳಿರ್ತಿತ್ತು. ಅವುಗಳನ್ನು ಹತ್ತುವುದು, ಅಲ್ಲಿ ಹೋಗಿ ಅವರ ಜೊತೆ ಯುದ್ಧ ಮಾಡುವುದು, ಅದು ಅಂತ ಒಂದು ಚಳಿಯಲ್ಲಿ ಅವರಿಗೆ ಸೂಕ್ತವಾದ ಬಟ್ಟೆ ಸಮವಸ್ತ್ರ ಸಹ ಕಡಿಮೆ ಇತ್ತು ಆ ಕಾಲದಲ್ಲಿ. ಸೊ ಅಂತ ಒಂದು ಕಷ್ಟದಲ್ಲಿ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ, ತಮ್ಮ ಕುಟುಂಬವನ್ನ ನೆನಪಿಸದೆ ದೇಶವನ್ನ ರಕ್ಷಣೆ ಮಾಡಬೇಕು, ಭಾರತ ಮಾತೆಯನ್ನ ಈ ಆಕ್ರಮಣದಿಂದ ಮುಕ್ತ ಮಾಡಬೇಕು ಅಂತ ನಾವು ತಂಡೋಪತಂಡವಾಗಿ ಅವರು ಈ ಪರ್ವತಗಳ ಮೇಲೆ ಹೋದ್ರು. ಜೂನ್ 13ಕ್ಕೆ ಫಸ್ಟ್ ನಮಗೆ
ತೋಲೋಲಿಂಗ್ ಯುದ್ಧದಲ್ಲಿ ತೋಲೋಲಿಂಗ್ ವಶವಾಯಿತು. ಅದು 8 ಸಿಖ್ ಬಟಾಲಿಯನ್ ಮತ್ತು 18 ಗ್ರೆನೇಡಿಯರ್ ಬಟಾಲಿಯನ್ ಅವರ ಶ್ರಮ ಮತ್ತು ಅವರ ಬಲಿದಾನದ ಫಲ ಆಯಿತು. ಹೀಗಾಗಿ ತೋಲೋಲಿಂಗ್ ಮತ್ತು ಅದರಲ್ಲಿ ಕೆಲವೊಂದು ಪರ್ವತಗಳು ಬರ್ತದೆ 0.5140 ಅಂತ, ಅದರಲ್ಲಿ ಈ 13ನೇ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ನನ್ನ ರೆಜಿಮೆಂಟ್ ಕೆಲಸ ಮಾಡಿತು. ಅದು ವಿಶೇಷವಾಗಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅದರಲ್ಲಿ ಬಹಳ ವೀರಾವೇಶದಿಂದ ತಮ್ಮ ತಂಡವನ್ನ ಹುರಿದುಂಬಿಸಿಕೊಂಡು ಈ ಪರ್ವತ ಶ್ರೇಣಿಯನ್ನು ಗೆದ್ದದಕ್ಕೆ ಅವರಿಗೆ ಇಡೀ ದೇಶದಲ್ಲಿ ಅತ್ಯಂತ ಮನ್ನಣೆ ಸಿಕ್ತು. ಅವರು ಈ ಒಂದು ಯುದ್ಧಕ್ಕೆ ಹೋಗುವಾಗ ಒಂದು ಕಾನ್ಫರೆನ್ಸ್ ಆಗ್ತದೆಲ್ಲ, ಅದರಲ್ಲಿ ಅವರು ಬಟಾಲಿಯನ್ ಕಮಾಂಡರ್ YK ಜೋಶಿ ಅಂತ ಅವರೆಲ್ಲರೂ ಕೂಡಿಸಿಕೊಂಡು ಅವ್ರು ಹೇಳ್ತಾರೆ, ನೀವು ಯುದ್ಧ ಗೆದ್ರೆ ನೀವು ಏನಂತ ಅದನ್ನ ಡಿಕ್ಲೇರ್ ಮಾಡ್ತೀರಿ ಅಂತ. ಎಲ್ಲರೂ ಹೇಳ್ತಾರೆ ಸಕ್ಸಸ್ ಅಂತ ಹೇಳ್ತೀವಿ, ಅದಕ್ಕೆ ಹೇಳ್ತೀವಿ, ಹಿಂಗೆ ಹೇಳ್ತೀವಿ ಅಂತ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಕೇಳಿದ್ರಂತೆ, ನೀನೇನಂತ ಹೇಳ್ತೀಯ ಅಂತ. ಅವ್ರು ಹೇಳಿದ್ರಂತೆ, ಏ ದಿಲ್ ಮಾಂಗೆ ಮೋರ್ ಅಂತ, ಈ ಹೃದಯಕ್ಕೆ ಇನ್ನೂ ಹೆಚ್ಚು ಬೇಕನ್ನಿಸ್ತದೆ ಏನು ಯುದ್ಧ, ದೇಶದ ಅಭಿಮಾನ, ದೇಶದ ಜಯ ಬೇಕಂತ ಅನಿಸ್ತದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಆ ಯುದ್ಧ ಗೆದ್ದ ಮೇಲೆ ಏ ದಿಲ್ ಮಾಂಗೆ ಮೋರ್ ಅಂತ ಅವ್ರು ಹೇಳಿದ್ದು ಇಡೀ ದೇಶದಲ್ಲಿ ಪ್ರತಿಧ್ವನಿ ಆಯ್ತು. ಅವಾಗ ಅದೇನು ಪ್ರೇರಣೆ, ಅವರ ಜೀವನದ ಮೇಲೆ ಒಂದು ಇತ್ತೀಚೆಗೆ ಒಂದು ಬಹಳ ಅದ್ಭುತವಾದ ಸುಂದರವಾದ ಚಲನಚಿತ್ರ ಸಹ ಬಂದಿದೆ, ಶೇರ್ ಶಹ ಅಂತ. ಬಹುಶಃ ಯಾರು ನೋಡಿಲ್ಲ ಮಕ್ಕಳು, ದಯವಿಟ್ಟು ಆ ಚಿತ್ರ ನಾನು ನೋಡ್ಬೇಕು ಅಂತ ನಾನು ಬಯಸ್ತೇನೆ. ಯಾಕಂದ್ರೆ ಇಂಥ ಒಂದು ಚಲನಚಿತ್ರಗಳನ್ನ ನೋಡೋ ಮುಖಾಂತರ ಆ ಪ್ರದೇಶ ಹೇಗಿತ್ತು, ಅವ್ರು ಹೇಗೆ ಯುದ್ಧ ಮಾಡಿದ್ರು, ಎಂತ ಕಷ್ಟಗಳನ್ನ ಅವರು ಎದುರಿಸಿದ್ರು, ತಮ್ಮ ಜೀವ ಕೊಡ್ಬೇಕು ಅನ್ನೋ ಒಂದು ಪ್ರಸಂಗ ಬಂದಾಗ ಅವರು ಒಂದು ಕ್ಷಣ ಸಹ ಈ ದೇಶಕ್ಕೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ಲಿಕ್ಕೆ ವಿಚಾರ ಮಾಡ್ಲಿಲ್ಲ ಅನ್ನೋ ಒಂದು ಏನು ಪಾಠ ಹೇಗೆ ನಮ್ಮ ಮಕ್ಕಳು ಕಲಿಬೇಕಾದ್ರೆ ಅಂತದೆಲ್ಲ ಅವ್ರು ನೋಡ್ಬೇಕಾಗ್ತದೆ. ಮುಂದೆ ಜುಲೈ 4ನೇ ತಾರೀಕಿಗೆ ಟೈಗರ್ ಹಿಲ್ ಅಂತ ಇನ್ನೊಂದು ದೊಡ್ಡ ಪರ್ವತ. ಯಾಕಂದ್ರೆ ಟೈಗರ್ ಹಿಲ್ ಇಂದ ಈ ಒಂದು ನ್ಯಾಷನಲ್ ಹೈವೇ ಮೇಲೆ ಆರಾಮಾಗಿ ಅವರು ಫೈರ್ ಮಾಡಬಹುದಿತ್ತು, ನಮ್ಮ ಶಸ್ತ್ರಾಸ್ತ್ರ ನಮ್ಮ ಸೇನೆ ಬರುವುದನ್ನ ತಡಿಬಹುದಾಗಿತ್ತು. ಸೊ ಅದನ್ನ ವಶಪಡಿಸಿಕೊಳ್ಬೇಕಾದ ಅವಶ್ಯಕತೆ ಭಾರಿ ಇತ್ತು. ಸೊ ಅದನ್ನ ಸಹ ಜುಲೈ 4ಕ್ಕೆ ಅವರು ವಶಪಡಿಸಿಕೊಂಡ್ರು. ಅವತ್ತಿನ ದಿವಸ ಅಮೆರಿಕದಲ್ಲಿ ಬಿಲ್ ಕ್ಲಿಂಟನ್ ರಾಷ್ಟ್ರ ಅಧ್ಯಕ್ಷರಾಗಿದ್ರು. ಅವರು ನವಾಜ್ ಶರೀಫರನ್ನ ಕರೆಸ್ಕೊಂಡು ಅಲ್ಲಿ ಮಾತುಕತೆ ನಡೆಸ್ತಾರೆ. ಇಲ್ಲ, ನೀವು ಇದು ಮಾಡಿದ್ರೆ ತಪ್ಪು ಅಂತ. ಇಡೀ ದೇಶ ಪಾಕಿಸ್ತಾನಕ್ಕೆ ಚೀ ಥೂ ಅಂತ ಉಗುಳ್ತು. ನವಾಜ್ ಶರೀಫ್ಗೆ ನಂತರ ಗೊತ್ತಾಗಿದ್ದ ವಿಷಯ ಏನು ಅಂತಂದ್ರೆ, ಅವರು ಪ್ರಧಾನಮಂತ್ರಿ, ಆದ್ರೆ ಇಂಥ ಒಂದು ಪ್ಲಾನಿಂಗ್ ಆಗಿದೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಅಂತ. ಆದ್ರೂ ಈ ವಿಶ್ವದ ಒಂದು ಒತ್ತಡಕ್ಕೆ ಅವ್ರು ಮಾಡಿದ್ರು, ಇಲ್ಲ ನಾವು ಮುಂದೆ ಯುದ್ಧ ಹೊರಸಲ್ಲ, ನಮ್ಮ ಸೈನಿಕರನ್ನ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಆದ್ರೂ ಪಾಕಿಸ್ತಾನ ಸೇನೆ ಅವ್ರ ಮಾತು ಕೇಳಲಿಲ್ಲ, ಆದ್ರೂ ಯುದ್ಧ ಮುಂದುವರಿಸಿದ್ರು. ಆದ್ರೆ ಜುಲೈ 11ಕ್ಕೆ ನಮ್ಮಲ್ಲಿಂದ ಕಂಪ್ಲೀಟ್ ಆಗಿ ಅವರು ಹಿಂಸರಿಕೆ ಶುರು ಮಾಡಿದ್ರು. ಮುಂದೆ ಜುಲೈ 26ನೇ ತಾರೀಕಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಆಪರೇಷನ್ ವಿಷಯದಲ್ಲಿ ನಾವು ಗೆದ್ದಿದ್ದೀವಿ, ನಮ್ಮ ದೇಶ ಜಯ ಸಾಧಿಸಿದೆ ಅಂತ ಹೇಳಿದರು. ಅವತ್ತಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಜುಲೈ 26ನ ನಾವು ಕಾರ್ಗಿಲ್ ವಿಜಯ ದಿವಸವಾಗಿ ನಾವು ಆಚರಣೆ ಮಾಡ್ತೇವೆ. ನಮ್ಮ ಯೋಧರನ್ನ ನೆನೆಸ್ಕೊಳ್ತೇವೆ, ಅವರ ತ್ಯಾಗ ಬಲಿದಾನವನ್ನ ಮೆಲುಕು ಹಾಕ್ತೇವೆ. ನಮ್ಮ ಮಕ್ಕಳಿಗೆ ಅಂತ ಸ್ಥೈರ್ಯ ಧೈರ್ಯ ಮೂಡ್ಲಿ ಅಂತ ನಾವು, ನಮ್ಮ ಭಗವಂತ ಆ ಮಕ್ಕಳಿಗೆ ಅಂತ ಶಕ್ತಿ ಕೊಡ್ಲಿ ಅಂತ ನಾವು ಹಾರೈಸ್ತೇವೆ. ಅವ್ರ ಕುಟುಂಬದವರಿಗೆ ಆ ನೋವು ಮರಿವಾಗಲಿ ಅಂತ ನಾವು ಹಾರೈಸ್ತೇವೆ. ಆದ್ರೆ ಮುಂದೆ ಏನಾಯ್ತು ಮಕ್ಕಳೇ ಗೊತ್ತಾ ನಿಮ್ಗೆ? ಇಂಥ ಒಂದು ಯುದ್ಧ, ಇಂಥ ಒಂದು ಷಡ್ಯಂತ್ರ ಪಾಕಿಸ್ತಾನದಲ್ಲಿ ಏನಾಯ್ತು ಗೊತ್ತಾ? ಪಾಕಿಸ್ತಾನದ ಏನು ಮಿಲಿಟರಿ ಜನರಲ್ ಇದ್ರು ಪರ್ವೇಜ್ ಮುಷರಫ್ ಅವರು ತಮ್ಮ ಪ್ರಧಾನಮಂತ್ರಿಯನ್ನೇ ಪದಚ್ಯುತ ಮಾಡಿ ತಾವೇ ರಾಷ್ಟ್ರದ ಅಧ್ಯಕ್ಷ. ಅಂತ ಒಂದು ಅಲ್ಲಿ ಯಾವಾಗಲೂ ಸೇನೆಯ ಒಂದು ಮಾತು ಜೋರಿದೆ. ಅಲ್ಲಿ ಸಿವಿಲ್ ಆಡಳಿತ, ಅಲ್ಲಿ ಒಂದು 4-5 ಸಲ ಮಿಲಿಟರಿ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಅನ್ನ ಟೇಕ್ ಓವರ್ ಮಾಡಿ. ಆದ್ರೆ ನಮ್ಮ ದೇಶ ಹಾಗೆ, ನಮ್ಮ ದೇಶದಲ್ಲಿ ಮಿಲಿಟರಿ ಈಸ್ ಆಲ್ವೇಸ್ ಸಬಾರ್ಡಿನೇಟ್ ಟು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ಯುದ್ಧದಲ್ಲಿ ತಮ್ಮ ಪರಾಕ್ರಮವನ್ನ ತೋರಿಸಿದ ಬಹಳ ಜನ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 13ನೇ ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ನ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಬಗ್ಗೆ ನಾನು ಹೇಳಿದೆ. ಇನ್ನೊಂದು ಗೋರ್ಖಾ ರೈಫಲ್ಸ್ ನ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅವರಿಗೂ ಸಹ ಪರಮವೀರ ಚಕ್ರ ಸರ್ಕಾರ ನೀಡಿ ಅವರಿಗೆ ಸನ್ಮಾನ ಮಾಡಿದೆ. ಸಂಜಯ್ ಕುಮಾರ್ ಸಿಂಗ್ ಅಂತ ಮತ್ತು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಇವರಿಬ್ರು ಶೂರು. ಇವರಿಬ್ರು 13 ಜಮ್ಮು ಅಂಡ್ ಕಾಶ್ಮೀರ ರೈಫಲ್ಸ್ ರೆಜಿಮೆಂಟ್ ಮತ್ತು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ ನವರು. ಇವರಿಬ್ರು ಅತ್ಯಂತ ಮಹಾಶೂರರು. ಇವರಿಗೂ ಸಹ ಪರಮವೀರ ಚಕ್ರ ಕೊಟ್ಟು ಸರ್ಕಾರ ಸನ್ಮಾನ ಮಾಡಿದೆ. ಅದ್ರ ಜೊತೆಗೆ ಕ್ಯಾಪ್ಟನ್ ಅನುಜ್ ನಯ್ಯರ್ ಅಂತ ಅವರು 17 ಜಾಟ್ ರೆಜಿಮೆಂಟ್ ನವರು. ಅವರಿಗೆ ಸರ್ಕಾರ ಮರಣೋಪರಾಂತ್ ಮಹಾವೀರ್ ಚಕ್ರ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದೆ. ಮೇಜರ್ ರಾಜೇಶ್ ಅಧಿಕಾರಿ, ಲೆಫ್ಟಿನೆಂಟ್ ಬಲವಂತ್ ಸಿಂಗ್, ಮೇಜರ್ ಪದ್ಮಪಾಣಿ ಆಚಾರ್ಯ,
ಮೇಜರ್ ವಿವೇಕ್ ಗುಪ್ತಾ ಇವರೆಲ್ಲರಿಗೂ ಸಹ ಮಹಾವೀರ ಚಕ್ರ ಪ್ರಶಸ್ತಿಯನ್ನ ನೀಡಿ ಸನ್ಮಾನ ಮಾಡಿದೆ. ನಾವು ಇವತ್ತು ಈ ಒಂದು ಸಮಯದಲ್ಲಿ ಅವರ ಶೌರ್ಯ, ಅವರ ಸಾಹಸಗಾಥೆಯನ್ನ ನೆನಪಿಸಿಕೊಳ್ಳೋಣ. ಏನೋ ನಾವು ಸಹ ದೇಶಕ್ಕಾಗಿ ಒಳ್ಳೇದು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡೋಣ. ಮಕ್ಕಳೇ, ದಯವಿಟ್ಟು ನಿಮ್ಗೆ ಬಹಳ ದೊಡ್ಡ ಉಜ್ವಲ ಅವಕಾಶ ಇದೆ. ಬಹಳ ಏನು ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಸೈನಿಕರಾಗಿ ಕೆಲಸ ಮಾಡಬೇಕು ಅಂತಿಲ್ಲ. ನಮ್ಮ ಸೇವೆಯಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಒಂದು ಸಾರ್ವಜನಿಕ ಬದುಕಿನಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ನಮ್ಗೇನ್ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ, ಸಮಾಜ ಕಟ್ಟುವಂತ ಕೆಲಸ ಮಾಡಿದ್ರೆ, ಆದರ್ಶ ಮಕ್ಕಳಾಗಿ, ಆದರ್ಶ ಯುವಕರಾಗಿ, ಆದರ್ಶ ನಾಗರಿಕರಾಗಿ ಜೀವನ ಮಾಡಿದರೆ ದೇಶ ಸೇವೆಗೆ ಅದೊಂದು ದೊಡ್ಡ ಕೊಡುಗೆ ಆಗ್ತದೆ. ನಾನು ಸೈನ್ಯದಲ್ಲೂ ಕೆಲಸ ಮಾಡಿದ ಒಂದು ಸಾರ್ಥಕತೆ ನನಗಿದೆ. ಈಗ ಸಿವಿಲ್ ಸರ್ವಿಸ್ ಅಲ್ಲಿ ಅಂದ್ರೆ ನಾಗರಿಕ ಸೇವೆಗಳಲ್ಲಿ ಸಹ ನಾನು ಕೆಲಸ ಮಾಡ್ತಾ ಇದ್ದೆ. ಈ ಎಲ್ಲ ಹುದ್ದೆಗಳು ನಿಮ್ಗೂ ಸಹ ಅವಕಾಶ ಇದೆ. ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಅಂತ ಇದೆ. ಈ ಸಂವಿಧಾನದ ಅಡಿಯಲ್ಲಿ ಎಲ್ಲ ಮಕ್ಕಳಿಗೆ ಈ ದೇಶದ ಎಲ್ಲಾ ಹುದ್ದೆಗಳನ್ನು ಮುಕ್ತವಾಗಿ ಮಾಡಲಾಗಿದೆ. ನಮ್ಮ ದೇಶದ ಅತ್ಯಂತ ಕಡು ಬಡತನದಲ್ಲಿ ಬೆಂದಿರುವ ಮಕ್ಕಳು ಸಹ ದೇಶದ ಪ್ರಧಾನಮಂತ್ರಿ ಆಗಬಹುದು, ದೇಶದ ರಾಷ್ಟ್ರಪತಿಗಳಾಗಬಹುದು, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿರಬಹುದು ಅಂತ ಬಹಳಷ್ಟು ಉದಾಹರಣೆಗಳಿವೆ. APJ ಅಬ್ದುಲ್ ಕಲಾಂ, ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿಗಳ, ಜಸ್ಟಿಸ್ ರಮಣ್ ಯಾವುದೇ ಹಿನ್ನೆಲೆ ಇಲ್ಲ, ಅವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರ. ಹೀಗೆ ನಮ್ಮ ದೇಶದ ಸಂವಿಧಾನ ನಮ್ಮೆಲ್ಲರಿಗೂ ಮುಕ್ತವಾದ ಅವಕಾಶಗಳನ್ನ ಕೊಟ್ಟಿದೆ. ಮಕ್ಕಳೇ, ಈ ಅವಕಾಶಗಳನ್ನ ನೀವು ಉಪಯೋಗ ಪಡಿಸಿಕೊಳ್ಬೇಕಾದ್ರೆ ಒಳ್ಳೆಯ ಆತ್ಮಸ್ಥೈರ್ಯ, ನೈತಿಕ ಬಲ ಅದನ್ನ ಸಂಪಾದನೆ ಮಾಡಿ. ಅದ್ರ ಜೊತೆಗೆ ನಿಮ್ಮ ಶಿಕ್ಷಕರು ಹೇಳುವ ಪಾಠವನ್ನ ಅತ್ಯಂತ ಆಸಕ್ತಿಯಿಂದ ಕೇಳಬೇಕು. ಜೊತೆಗೆ ಈ ದೇಶದ ಬಗ್ಗೆ ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೇನೆ ಅನ್ನೋ ಸಂಕಲ್ಪ ನೀವು ಮಾಡ್ತೀವಿ. ಇಲ್ಲ, ನಾವು ದೇಶ ಸೇವೆ ಮಾಡಲೇಬೇಕು ಅಂದ್ರೆ ಈ ದೇಶಕ್ಕಾಗಿ ನಾನು ಪ್ರಾಣ ಕೊಡ್ತೀನಿ ಅನ್ನೋ ಸಂಕಲ್ಪ ಮಾಡ್ತೀನಿ ಅಂತಂದ್ರೆ ನೀವು ಸಹ ಸೈನ್ಯಕ್ಕೆ ಬರಬೇಕು. ಬಹಳ ಅದ್ಭುತ ಇದೆ. ನೀವೆಲ್ಲ, ನಾನು ಆಸೆ ಪಡ್ತೀನಿ, ನೀವೆಲ್ಲ ಒಳ್ಳೆ ಡಿಗ್ರಿ ಮಾಡಿ, ಪದವಿ ಪೂರೈಸಿ, ಆಮೇಲೆ ಅಧಿಕಾರಿಗಳಾಗಿ, ಪೈಲಟ್ಗಳಾಗಿ, ನೇವಿಯಲ್ಲಿ ಕಮಾಂಡರ್ಸ್ ಆಗಿ ನೀವೆಲ್ಲ ಈ ಭಾರತ ದೇಶದ ಈ ಸಶಸ್ತ್ರ ಸೇನೆಗಳ ಸೇವೆಯನ್ನ ನೀವು ಮಾಡಬಹುದು ಅಂತ ನಾನು ಹಾರೈಸ್ತೇನೆ. ನಾನು ನಿಮಗೆ ಕೆಲವೊಂದು ಪುಸ್ತಕಗಳನ್ನ, ಕೆಲವೊಂದು ಚಲನಚಿತ್ರಗಳನ್ನ ಹೇಳ್ತೇನೆ. ಯಾಕಂದ್ರೆ ನಾನು ಹೇಳೋದು ಹೇಳಿದೆ, ಆದ್ರೆ ಇದನ್ನ ಸಮಗ್ರವಾಗಿ ನಿಮ್ಮ ಕಣ್ಣಿಗೆ ಕಟ್ಟುವಂತೆ ಆಗ್ಬೇಕಾದ್ರೆ ಈ ಕೆಲವೊಂದು ಕಾರ್ಗಿಲ್ ಯುದ್ಧದ ಮೇಲೆ ಕೆಲವೊಂದು ಒಳ್ಳೆ ಚಲನಚಿತ್ರಗಳು ಬಂದಿದೆ. ನಾನು ಹೇಳಿದೆ, ಒಂದು ಶೇರ್ ಶಾ ಅಂತ ಮೊನ್ನೆ 1 ವರ್ಷ 2 ವರ್ಷ ಹಿಂದೆ ಬಂದಿದೆ. ಬಹಳ ಅದ್ಭುತ ಚಲನಚಿತ್ರ. ಏನೋ ಅದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಜೀವನದ ಮೇಲೆ ಆಧಾರಿತ ಆಗಿದೆ. ಇನ್ನೊಂದು ಕೆಲವು ವರ್ಷಗಳ ಹಿಂದೆ ಲಕ್ಷ್ಯ ಅಂತ ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಇರ್ತಾನೆ, ಅವನಿಗೆ ಜೀವನದಲ್ಲಿ ಅಷ್ಟು ಆಸಕ್ತಿ ಇರುವುದಿಲ್ಲ, ಏನೋ ಆರ್ಮಿ ಜಾಯ್ನ್ ಆಗಬೇಕು ಅಂತ ಮಾಡ್ತಾನೆ, ಹೋಗ್ತಾನೆ, ಅಲ್ಲಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಕಂಡು ಓಡಿ ಬರ್ತಾನೆ. ಅವನಿಗೆ ಅವನ ಗೆಳತಿ ಹೇಳಿಸ್ತಾನೆ, ನೀನ್ ಇಷ್ಟೇ ಬಿಡು ಅಂತ. ಮತ್ತೆ ವಾಪಸ್ ಹೋಗ್ತಾನೆ, ಆರ್ಮಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ತಾನೆ. ಏನೋ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಮೇಜರ್ ರವೀಂದರ್ ಸಿಂಗ್ ಅಂತ ಒಬ್ರು 8 ಸಿಖ್ ಬಟಾಲಿಯನ್ ಏನೋ ಆಫೀಸರ್ ಕೆಲಸ ಮಾಡಿದ್ರು. ಆ ಕೆಲಸವನ್ನ ಆ ಚಿತ್ರದಲ್ಲಿ ತೋರಿಸಲಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಅದ್ಭುತ ಚಿತ್ರ, ಹುಡುಗಿಯರಿಗೆ ಬಹಳಷ್ಟು ಜನ ಬಾಲಕಿಯರು ಈ ಒಂದು ಜೂಮ್ ಮೀಟಿಂಗ್ ನಲ್ಲಿ ಇರಬಹುದು ಅಂತ ನಾನು ಭಾವಿಸ್ತೇನೆ. ನಮ್ಮ ದೇಶದ ಫಸ್ಟ್ ಹೆಲಿಕಾಪ್ಟರ್ ಮಹಿಳಾ ಪೈಲಟ್ ಅವಳು ಕಾರ್ಗಿಲ್ ನಲ್ಲಿ ಭಾಗವಹಿಸಿದ್ರು. ಗುಂಜನ್ ಸಕ್ಸೇನಾ ಅಂತ, ಫ್ಲೈಟ್ ಲೆಫ್ಟಿನೆಂಟ್ ಗುಂಜನ್ ಸಕ್ಸೇನಾ. ಅವಳ ಜೀವನದ ಆಧಾರಿತ ಈ ಒಂದು ಬಹಳ ಅದ್ಭುತ ಚಿತ್ರ ಇದೆ, ನೋಡಬಹುದು. ಇದ್ರ ಜೊತೆಗೆ JP ದತ್ತಾ ಅಂತ ಅವರು ಬಹಳ ಅದ್ಭುತ ಒಂದು ವಾರ್ ಮೂವೀಸ್ ಮಾಡ್ತಾರೆ, ಯುದ್ಧದ ಚಿತ್ರಗಳನ್ನ ಮಾಡ್ತಾರೆ. ಅದರಲ್ಲಿ ಬಾರ್ಡರ್ ಬಹುಶಃ ಎಲ್ಲ ಹಿರಿಯರೆಲ್ಲ ನೋಡಿರಬಹುದು. ಮೇಜರ್ ಕುಲ್ದೀಪ್ ಸಿಂಗ್ ಚಾಂದ್ಪುರಿ ಅವರ ಜೀವನದ ಮೇಲೆ ಆಧಾರಿತ 1965ರ ಯುದ್ಧದ ಒಂದು ಘಟನೆ ಆಧಾರಿತ ಅದು ಚಿತ್ರ. ಬ್ಯಾಟಲ್ ಆಫ್ ಲೋಂಗೆವಾಲಾ ಅಂತ ಬಹಳ ಪ್ರಸಿದ್ಧಿಯಾಗಿದ್ದ ಒಂದು ಘಟನೆ. ಅವರು ಕೇವಲ ಒಂದು ಕಂಪನಿಯಿಂದ ಒಂದು ಡಿವಿಷನ್ ಅಟ್ಯಾಕ್ ಅವರು ಸ್ಟಾಪ್ ಮಾಡ್ತಾರೆ, ಅವರಿಗೆ ಮಹಾವೀರ ಚಕ್ರ ಕೊಟ್ಟು ಸನ್ಮಾನಿಸಲಾಗಿದೆ. ಅದ್ರ ಜೊತೆಗೆ ಇನ್ನೊಂದು LOC ಕಾರ್ಗಿಲ್ ಅಂತ ಒಂದು ಚಿತ್ರ ಇದೆ. ಇವೆಲ್ಲ ಬಹಳ ಅದ್ಭುತ ಚಿತ್ರಗಳು. ಇವ್ರ ಜೊತೆಗೆ ಟೈಗರ್ ಆಫ್ ಡ್ರಾಸ್ ಅಂತ ಒಂದು ಪುಸ್ತಕ ಇದೆ. ಅದು ಕ್ಯಾಪ್ಟನ್ ಅನುಜ್ ನಯ್ಯರ್ ಅವರ ತಾಯಿ ಬರೆದಿದ್ದಾರೆ. ಅನುಜ್ ನಯ್ಯರ್ ಹೇಗಿದ್ದ, ಹುಡುಗ ಹೇಗಿದ್ದ, ಬೆಳೆಯುವಾಗ ಹೇಗಿದ್ದ, ಅವನು ಆರ್ಮಿ ಆಫೀಸರ್ ಆದ ಮೇಲೆ ಯಾವ ರೀತಿ ಅವನು ಬದಲಾವಣೆ ಹೊಂದಿದ, ಈ ಒಂದು ದೇಶಕ್ಕೆ ಅವಶ್ಯಕತೆ ಬಿದ್ದಾಗ ತನ್ನ ಪ್ರಾಣವನ್ನು ಹೇಗೆ ಕೊಟ್ಟ ಅನ್ನೋ ಬಗ್ಗೆ ಅತ್ಯಂತ ಮೃದುತ್ವದಿಂದ, ಮಾತೃ ವಾತ್ಸಲ್ಯದಿಂದ ಈ ಒಂದು ದೊಡ್ಡ ಸಂದೇಶ ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಜನರಲ್ BP ಮಲಿಕ್ ಅವರ ಕಾರ್ಗಿಲ್ ಪುಸ್ತಕ ತುಂಬಾ ಚೆನ್ನಾಗಿದೆ.
ಸೊ ಇಷ್ಟು ನಾನು ಹೇಳ್ತೇನೆ. ಮತ್ತೆ ಯಾರಾದ್ರೂ ಬೇಕು ಅಂತ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಚಲನಚಿತ್ರಗಳಿವೆ, ನಾನು ಅದ್ರ ಹೆಸರು ಬೇಕಾದ್ರೆ ಹೇಳ್ತೀನಿ, ಯಾರಾದ್ರೂ ಕೇಳಿದ್ರೆ ಹೇಳ್ತೀನಿ. ಬಹುಶಃ ನನಗೆ ನಿಗದಿಪಡಿಸಿದ ಸಮಯ ಮುಗೀತು ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ನಿಮ್ದೆಲ್ಲ ಭವಿಷ್ಯ ಉಜ್ವಲ ಆಗಲಿ, ನೀವೆಲ್ಲ ಒಳ್ಳೆ ಶಿಕ್ಷಣ ಪಡೆಯಿರಿ. ಬಹಳ ಸ್ಪಷ್ಟ ಏನು ಅಂತಂದ್ರೆ, ಚೆನ್ನಾಗಿ ಓದೋದನ್ನ ಕಲೀರಿ, ಅತ್ಯಂತ ದುಂಡಾದ ಬರಹವನ್ನ ಕಲೀರಿ, 1 ರಿಂದ 30 ತನವರೆಗೆ ಬಗ್ಗೆ ಕಲೀರಿ, ಗಣಿತದಲ್ಲಿ ಎಕ್ಸ್ಪರ್ಟ್ ಆಗ್ರಿ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಥೆ ಪುಸ್ತಕಗಳನ್ನು ಓದಿ. ನಿಮ್ ಟೆಕ್ಸ್ಟ್ ಬುಕ್ ಅಷ್ಟೇ ಅಲ್ಲ, ನಿಮ್ಮ ಲೈಬ್ರರಿಯಲ್ಲಿ ಇರುವಂತಹ, ನಿಮ್ಮ ಸ್ನೇಹಿತರಲ್ಲಿರುವಂತಹ ಕಥೆ ಪುಸ್ತಕಗಳನ್ನು ಓದಿ. ಅದು ನಿಮ್ಮ ಮನಸ್ಸನ್ನ, ನಿಮ್ಮ ವಿಚಾರಧಾರೆಯನ್ನ ಇಮ್ಮಡಿಗೊಳಿಸ್ಲಿಕ್ಕೆ, 100 ಮಡಿಗೊಳಿಸ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಹಾಕ್ಲಿಕ್ಕೆ ಅದು ಸಾಧ್ಯ ಆಗ್ತದೆ. ಹೀಗೆ ಒಳ್ಳೆಯ ನಾಗರಿಕರಾಗ್ಲಿಕ್ಕೆ ನೀವು ಸಾಧ್ಯ ಆಗ್ತದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಒಂದು ಮಾತಿದೆ. ಜನನಿ ಸೇವೆ ಮತ್ತು ಈ ಮಾತೃಭೂಮಿಯ ಸೇವೆ ಸ್ವರ್ಗಕ್ಕಿಂತ ಮಿಗಿಲು ಅಂತ ಶ್ರೀರಾಮ ಲಕ್ಷ್ಮಣನಿಗೆ ಹೇಳಿದ ಇದು ಮಾತು, ಅದು ನನ್ನ ಜೀವನದಲ್ಲಿ ಸಾರ್ಥಕತೆ ಆಗಿದೆ. ನನ್ನ ತಾಯಿ ಒಬ್ಬಳು ಪ್ರೈಮರಿ ಸ್ಕೂಲ್ ಶಿಕ್ಷಕಿಯಾಗಿ ಸೇವೆ ಮಾಡಿದವರು. ಕಡೆಗೆ ನಾನು 4 ವರ್ಷ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಈ ಇಡೀ ಬೆಳಗಾವಿ ವಿಭಾಗಕ್ಕೆ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಾನು ಕೆಲಸ ಮಾಡ್ತಿದ್ದೆ. ಅವಾಗ ನನ್ನ ತಾಯಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋ, ಮಗ ಇದ್ರೆ ನನ್ನ ಮಗನ ತರ ಇರಬೇಕು ಅಂತ. ಯಾವ ಇಲಾಖೆಯಲ್ಲಿ ನಾನೊಬ್ಳು ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೆ, ಆ ಇಲಾಖೆಯಲ್ಲಿ ನನ್ನ ಮಗ ಇವತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇಂಥ ಒಂದು ಸಾರ್ಥಕತೆ ನಿಮ್ಮ ತಂದೆ ತಾಯಿಗೆ ಕೊಡುವಂತ ಒಂದು ಸಾಧ್ಯತೆ ನಿಮ್ಮಿಂದ ಆಗಲಿ ಅಂತ ನಾನು ಹಾರೈಸಿ, ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಎಲ್ಲ ಗುರುವರರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ.